ಅವತ್ತು ನೀನನ್ನು ನೋಡಿದ್ರೆ ತುಂಬಾ ಬ್ರಿಲಿಯಂಟ್, ತುಂಬಾ ಬೋಲ್ಡ್ ಗರ್ಲ್ ಅನ್ನಿಸ್ತೆ. ಆದ್ರೆ ಇವತ್ತು ನೀನನ್ನು ಹಿಂಗೆಲ್ಲ ನೋಡಿದ್ರೆ ಹಾಗನ್ನಿಸ್ತಾ ಇಲ್ಲ. ಪರಿಸ್ಥಿತಿಗಳು ಕಲ್ಲನ್ನೇ ಕರಗಿಸ್ತಾವಂತ ನಾನ್ ಯಾವ ಲೆಕ್ಕ ಹೇಳಿ? ನಿನ್ ಮುಖದಲ್ಲಿ ನಗು ಇದ್ರು ಮನ್ಸಲ್ಲಿ ನೋವಿದೆ ಅಂತ ಚೆನ್ನಾಗಿ ಗೊತ್ತಾಗ್ತಾ ಇದೆ. ಮನಸ್ ಯಾರಿಗ್ ಬೇಕು ಹೇಳಿ ಮೇಡಮ್? ಬಂದಿದ್ದನ್ನ ಅನುಭವಿಸ್ಬೇಕು ಅಷ್ಟೆ. ನಾನು ಇಷ್ಟು ವರ್ಷದಿಂದ ವೆಡ್ಡಿಂಗ್ ಬಿಸ್ನೆಸ್ ಅಲ್ಲಿ ಇದ್ದೀನಿ. ಇಷ್ಟಪಟ್ಟು ಮದ್ವೆ ಆಗೋರ್ಗೆನೆ 100 ಪ್ರಾಬ್ಲಮ್ಸ್. ಇನ್ನಿನ್ ಇಷ್ಟ ಇಲ್ದಿರ ಮದ್ವೆ ಆಗ್ತಾ ಇದೆಯಾ? ಯಾಕೆ ಆರಾಧನಾ? ಬಿ ಬ್ರೇವ್ ಆರಾಧನಾ. ನನ್ನ ಹತ್ರ ನಿನಗೆ ಸೂಟ್ ಆಗುವಂತ ಕೆಲ್ಸ ಇದೆ, ಬಂದ್ಬಿಡು. ಮಾವ್, ನಮ್ಮನೆಗೆ ಬಂದು ನನ್ ಸೊಸೆನೆ ಕೆಲ್ಸ ಕರೀತಿದ್ಯಲ್ಲ, ಏಟ್ ಧೈರ್ಯ ಇರ್ಬೇಕು ನಿನ್ಗೆ? ನಾನ್ ಮಾತಾಡ್ತಿರೋದು ಆರಾಧನಾ ಹತ್ರ. ಮಧ್ಯದಲ್ಲಿ ಯಾರೂ ಮಾತಾಡೋ ಅವಶ್ಯಕತೆ ಇಲ್ಲ. ನೋಡಿ ಮೇಡಮ್, ನಾನ್ ಮದ್ವೆ ಆಗ್ತಿದ್ದೀನಿ, ನನಗ್ ಕೆಲ್ಸದ ಅವಶ್ಯಕತೆ ಇಲ್ಲ. ನಿಮ್ಮಮ್ಮ ಸಂದಕ್ಕಿರ್ಬೇಕು ಅಂದ್ರೆ ಈ ಮದ್ವೆನ ಆಗ್ಲೇಬೇಕು. ಇಲ್ಲ ಮೇಡಮ್, ನನಗ್ ಕೆಲ್ಸ ಬೇಡ, ದಯವಿಟ್ಟು ನನ್ನನ್ನು ಕ್ಷಮಿಸಿ. ನಾನಿನಗ್ ಫೋರ್ಸ್ ಮಾಡಲ್ಲ, ಆದ್ರೆ ನೀನೇನ್ ಮಾಡ್ತಿದ್ಯಲ್ಲ ಅದು ಕರೆಕ್ಟ್ ಅಲ್ಲ. ನಿನ್ ಮನ್ಸ್ ಬದಲಾಯಿಸಿ ಯಾವುದೇ ಮೂಮೆಂಟಲ್ಲಿ ನಿನಗೆ ಕೆಲಸ ಬೇಕು ಅನ್ಸಿದ್ರೆ ಐ ಆಮ್ ದೇರ್ ಫಾರ್ ಯು. ಬಾಯ್. ಏನೆಲ್ಲ ಹಂಗ್ ಕಣ್ಣು ಬಾಯ್ ಬಿಟ್ಕೊಂಡು ನಿಂತ್ಕೊಂಡಿದ್ದೀರಾ? 5 ಜನ ಮುತ್ತೈದೆಯರ್ ಬಂದು ಬಳೆ ತೋರಿಸಿ ಶಾಸ್ತ್ರ ಮುಂದುವರ್ಸಿ. ಆರಾಧ್ನಾ, ನೀನೇನು ಚಿಂತೆ ಮಾಡ್ಬೇಡ, ಪುರ್ಸಿ ಜೊತೆ ನಿನ್ ಮದ್ವೆನ ಮಾಡೇ ಮಾಡ್ತೀನಿ. ಈ ಪಾರ್ವತಿ ಸೊಸೆಗೆ ಕೆಲ್ಸ ಕೊಡಕ್ಕೆ ಅವಳು ಯಾವಳು ದೊಣ್ಣೆನಾಕಿ ಕೆಲ್ಸ ಕೊಡ್ದ ಅಂತೆ. ಕೆಲ್ಸ ಡಿಂಗ್ 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 ಅಂತ ಬಂದ್ಬಿಟ್ಲು ಹಂಗೇನಯ್ಯ. ಮನೆ ಹಾಳಾದ. ಕೇಳಿಸ್ತಾ ಇಲ್ವಾ ಹೇಳಿದ್ದು? ತೋರ್ಸಕೊಳ್ಳಯ್ಯ ಬಿರ್ಬೇನೆ.
ಅಯ್ಯೋ ಸಾಕು ನಿಮ್ಮ ನಾಟಕ. ಬಳೆ ಶಾಸ್ತ್ರಕ್ಕೆ ಹಿಂಗತ್ರೆ ಇನ್ನು ಮದುವೆ ಟೈಮ್ಗೆ ಕಣ್ಣೀರೇ ಇರಲ್ಲ, ಬತ್ತೋಗ್ತವೆ. ಹ್ಞೂ ಕಣ್ರೀತಿ, ನೀನ್ ಹಿಂಗ್ ಕೊರ್ಗಿ ಮಗಳನ್ ಕಳಿಸ್ಬಾರ್ದು. ಕೊಟ್ ಮನೆಗ್ ಒಳ್ಳೇದಾಗ್ಲಿ ಅಂತ ನಗ್ನಗ್ತಾ ಕಳಿಸ್ಕೊಡ್ಬೇಕು, ಗೊತ್ತಾಯ್ತಾ? ಅಮಲಾ, ಅಮಲಾ, ಸಂದೀಪ್ ರಿಲ್ಯಾಕ್ಸ್, ಟೆನ್ಷನ್ ಮಾಡ್ಕೋಬೇಡಿ. ಇಲ್ಲಿ ಒಳಗೆ ಏನಾಗ್ತಿದ್ಯೋ ಏನೋ, ಇರಲಿ, ಭಾವ ಇದಾರಲ್ವಾ, ಅವ್ರು ಹ್ಯಾಂಡಲ್ ಮಾಡ್ತಾರೆ. ನೀವು ಪ್ಲೀಸ್ ಆರಾಮಾಗಿರಿ. ನಿಮಗೆ ಗೊತ್ತಿಲ್ಲ ಅವಳು ಹೇಗೆ ಆಡ್ತಿದ್ಲು ಗೊತ್ತಾ? ಅಲ್ಲಿ ಮಾವಂಗೆ ಏನಾದ್ರು ಮಾಡಿದ್ರೆ ಕಂಚ ಅವನಿಗೆ ಉಚ್ಕಿ ಚಿಟ್ಟಬಿಡ್ತಾ ಅಂತ. ಅವಳು ಮೋಸ್ಟ್ಲಿ ಏನೋ ದಾಟ್ಬಿಟ್ಟಿರ್ಬೇಕು. ಒಂದು ಕೆಲಸ ಮಾಡೋಣ, ಉಕ್ಕಡು ಮಾರಮ್ಮ ಹೋಗ್ಬಿಟ್ಟು ತಡೆ ಹೊಡ್ಸ್ಕೊಂಡು ಹೋಗ್ಬಿಡೋಣ. ಸ್ವಲ್ಪ ಸುಮ್ಮನೆ ಇರ್ತೀರಾ? ಧರ್ಮಣ್ಣಂಗೆ ಏನಾದ್ರೂ ಗೊತ್ತಾದ್ರೆ ಅಷ್ಟೇ ನಮ್ ಕತೆ. ಅಮಲ, ಇದು ಏನಾಯ್ತಮ್ಮ? ಏನಾಯ್ತು? ನನಗೆ ಪ್ರೀತಿ ಬೇಕು, ನಾನು ಕೆಟ್ಟೋಳಲ್ಲ. ಹೌದು, ಯಾರು ಹೇಳಿದ್ದೀರಿ ಕೆಟ್ಟವಳು ಅಂತೇಳಿ? ನನಗೆ ಅಪ್ಪ ಅಮ್ಮನ ಪ್ರೀತಿ ಬೇಕು. ಹೌದು ಅಕ್ಕಂತ, ಅವ್ರ ಪೂರ್ತಿ ಪ್ರೀತಿ ನನಗೆ ಬೇಕು. ಹೌದು. ಕೊಡಕ್ಕಾಗತ್ತಾ? ಆಯ್ತು. ಆ, ಅಮ್ಮ, 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 ಪ್ಲೀಸ್ ಮಾತು ಕೇಳಪ್ಪ. ನನಗೆ ಪ್ರೀತಿ ಬೇಕು. ಮೂರ್ತಿ, ನಾಲ್ಕು ಕಾಲ್ಬಾರ್ದು. ಮಹೇಶ, ಅಂತೂ ಇಂತೂ ಬಳೆ ಸಾತ್ರ ಪಸಂದಾಗಾಯ್ತು ಕಳ್ಳ. ಏನಾಯ್ತದೋ ಏನೋ ಅಂತ ನಾನೇ ಹೊಸ ದಿಗ್ಲು ಬಿದ್ದೋಗಿದ್ದೆ. ಅದ್ ಯಾವನೋ ಅವನು ನೀನ್ ಹಿಡ್ಕೊಂಡ್ ಬಂದಿದ್ಯಲ್ಲ, ಅವನು ಕಂಡಕ್ಟ್ರು. ಅವನೇಯ. ಸಾನ ಒಳ್ಳೆ ಹುಡುಗನ ಹಿಡ್ಕೊಂಡ್ ಬಂದಿದ್ಯಾ ಕಳ್ಳ. ನಿಂತೋಗೋ ಬಳೆ ಶಾಸ್ತ್ರ ಅವನೇ ಮುಂದೆ ನಿಂತು ಮಾಡ್ಬಿಟ್ಟ. ನಿನ್ ಜೀವನದಾಗ ನೀನ್ ಮಾಡಿರೋ ಒಳ್ಳೆ ಕೆಲ್ಸ ಅಂದ್ರೆ ಇದೊಂದನೆಯ. ಬೇಸ್ ಕಣ್ಣ, ಬೇಸ್. ಎಲ್ಲ ಸೂಪರ್ ಆಗಿ ಆಗ್ತಾ ಇದೆ ಅಕ್ಕ, ಆದ್ರೆ ಖರ್ಚು ಜಾಸ್ತಿ.
ಬಜೆಟ್ಟು ಮಿತಿ ಮೀರೋಗಿದೆ. ಅಕ್ಕ, ಸ್ವಲ್ಪ ನಿನ್ನ ಕೃಪೆನೂ ಇದ್ರೆ ನಾನು ಹೆಂಗೋ ಮ್ಯಾರೇಜ್ ಮಾಡ್ಬಿಡ್ತೀನಿ. ನೀ ಏನ್ ಹೇಳ್ಬೇಕು ಅನ್ಕೊಂಡಿದ್ಯೋ ಅದನ್ನ ಸ್ಟ್ರೇಟ್ ಆಗಿ ಹೇಳ. ಲಕ್ಷ್ಮಿ ಫಂಡ್ ರಿಲೀಸ್ ಮಾಡ್ತಾ ಇದ್ರೆ ಮದುವೆ ಕಾರ್ಯಗಳೆಲ್ಲ ಸೂತ್ರವಾಗಿ ಆಗುತ್ತೆ ಅಂದೆ. ನೋಡ್ ಮಹೇಶ, ನಿಂಗ್ ಕೊಡೋದೆಲ್ಲ ಕೊಟ್ಟಾಗೈತೆ. ಇನ್ಮ್ಯಾಕ್ ಏನಿದ್ರು ಮದ್ವೆ ಆದ್ಮ್ಯಾಕೆ ಫೈನಲ್ ಸೆಟ್ಲ್ಮೆಂಟ್ ಅಷ್ಟೇಯ. ಅಕ್ಕ, ಈಗಲೇ ಕೊಟ್ಟಿದ್ರೆ ನಂಗೂ ಒಂಚೂರು ಅನುಕೂಲ ಆಗಿರೋದು. ಕೊಡ್ಬೇಕಲ್ವಾ? ನಿನ್ ಮ್ಯಾಗ್ ನಂಗೆ ನಂಬಿಕೆ ಇಲ್ಲ ಕಳ್ಳ, ಆದ್ರೆ ನಿನಗ್ ನನ್ ಮ್ಯಾಗ್ ನಂಬಿಕೆ ಐತೆ ತಾನೆ. ಮೊದ್ಲು ಮದ್ವೆ ನಡೆಸ್ಕೊಡು, ಆಮ್ಯಾಕೆ ಯೋಚನೆ ಮಾಡವ. ಸರಿ ಆಯ್ತು. ವಾ ಕೆಂಪಮ್ಮನವರು, ಈ ಕಡೆ ಪಯಣ ಬೆಳೆಸ್ಬಿಟ್ಟಿದ್ರಿ. ಮದುವೆ ಅಂತ ಹೇಳಿದ್ದು ನಿಮ್ ಟಿಕಾಣಿ ಇಲ್ಲೇ ಊಡ್ಬಿಟ್ಟಿದ್ದೀರಾ? ಇಲ್ಲಪ್ಪ, ಅದು ಆರಾಧನೆ ಬೇಕಿತ್ತು. ಯಾಕೆ? ಇನ್ನೊಂದು ಸಣ್ಣದು ಶಾಸ್ತ್ರ ಉಳ್ಕೊಂಡ್ಬಿಟ್ಟಿದೆ, ಅದನ್ನ ಮನೇಲಿ ಮಾಡಿಬಿಟ್ಟು ಕಳಿಸ್ಬಿಡ್ತೀನಿ. ಇನ್ನೊಂದ್ ಶಾಸ್ತ್ರ? ಅದ್ಯಾವ ಶಾಸ್ತ್ರ ಅಕ್ಕ? ನಿಂಗೇನಾದ್ರೂ ಗೊತ್ತಾ? ಅದು ಇಲ್ಲ ಕಳ್ಳ. ಸರಿ, ಬೇಗ ಕರ್ಕೊಂಡೋಗಿ ಬೇಗ ಕರ್ಕಬಾ. ನಿಧಾನಕ್ಕೆ ಹೋಗು, ವಯಸ್ಸಾಗಿದೆ, ಎಡು ಬಿಟ್ಟಿಯ. ಆರಾಧನ ಬಾದನಿಷ್ಟು ಎಲ್ಲಿಗಜ್ಜೆ? ಹೇಳ್ತೀನಿ ಬಾ. ಅಲ್ಲ ಎಲ್ಲಿಗೆ ಅಂತ? ಬಾ ನೀನು. ಮಹೇಶ, ನಂಗೆ ಯಾಕೋ ಈ ಕಳ್ಮುದ್ಕಿ ಮ್ಯಾಕೆ ಒಸಿ ಅನುಮಾನ ಕಡ್ಲ. ನೀನ್ ಹೇಳ್ದಂಗೆ ಆ ಅಜ್ಜಿ ಸ್ವಲ್ಪ ಘಾಟಿನೇ. ಆದ್ರೆ ಅಕ್ಕ, ಈ ವಟಾರದಲ್ಲಿ ಈ ಮಹೇಶನ್ ಕಣ್ ತಪ್ಸಿ ಏನು ಮಾಡಕ್ಕಾಗಲ್ಲ. ನೀನೇನು ಹೆದರ್ಬೇಡ.